ಈಗ ನಾವು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅದರ ವ್ಯಾಖ್ಯವನ್ನು ನೋಡೋಣ. ನೋಡ್ರಿ, ಇಲ್ಲಿ ಭಾಜ್ಯ ಅಂದ್ರೆ ಏನು? ಯಾವ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆಯೋ ಹೊಂದಿದೆಯೋ ಅಥವಾ ಹೊಂದಿರುತ್ತದೆಯೋ ಅದನ್ನ ಭಾಜ್ಯ ಸಂಖ್ಯೆಗಳು ಎನ್ನುವರು. ಯಾವ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆಯೋ ಅಂದ್ರೆ ಒಂದು ಸಂಖ್ಯೆ, ಮೊದಲು ನಾವು ನೋಡಬಹುದು ಈ ಅಪವರ್ತನ ಅಂದ್ರೆ ಏನು. ಅಪವರ್ತನ ಅಂದ್ರೆ ಏನು? ಯಾವುದೇ ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನ ಮತ್ತೊಂದು ಸಂಖ್ಯೆಯಿಂದ ಭಾಗಿಸಿದಾಗ ವಿಶೇಷವಾಗಿ ಅಥವಾ ಸಂಪೂರ್ಣವಾಗಿ ಭಾಗ ಹೋದರೆ ಅದನ್ನ ನಾವು ಅಪವರ್ತನಗಳು. ನೋಡಿಲಿ, ಯಾವುದೇ ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನ ಮತ್ತೊಂದು ಸಂಖ್ಯೆಯಿಂದ ಭಾಗಿಸಿದಾಗ ಅದು ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ ಭಾಗ ಹೋದರೆ ಅದನ್ನ ನಾವು ಅಪವರ್ತನಗಳು ಅಂತ ಕರಿತೀವಿ. ಇಲ್ಲಿ ನೋಡಬಹುದು, ಭಾಜ್ಯ ಅಂದ್ರೆ ಏನು? ಯಾವ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆಯೋ ಅದನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳು ಉದಾಹರಣೆಯನ್ನು ನೋಡೋಣ. ಎರಡಕ್ಕಿಂತ ಹೆಚ್ಚು ಯಾವ ಸಂಖ್ಯೆ ಭಾಗ ಹೋಗ್ತೈತಿ ಅಂದ್ರೆ ನೋಡ್ಬೋದು. 4 ನೋಡ್ರಿ, 1ರಿಂದ ಭಾಗವಾಗುತ್ತೆ, 2ರಿಂದ ಭಾಗವಾಗುತ್ತೆ, 4ರಿಂದ ಸಹಿತ ಭಾಗವಾಗುತ್ತೆ. ನೆಕ್ಸ್ಟ್ ನೋಡ್ಬೋದು, 10 ತೆಗೆದುಕೊಳ್ಳಿ. 10 1ರಿಂದ 2ರಿಂದ 4ರಿಂದ 3ರಿಂದ ಹೋಗಲ್ಲ, 4ರಿಂದ ಹೋಗಲ್ಲ, 5ರಿಂದ ಹೋಗುತ್ತೆ, ಇನ್ನು 10ರಿಂದ ಭಾಗ ಹೋಗುವಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು, 16 ತೆಗೆದುಕೊಳ್ಳಿ. 1ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ. ಪ್ರತಿಯೊಂದು ಸಂಖ್ಯೆ ಮೊದಲು 1ರಿಂದ ಮಾತ್ರ ಹೋಗುತ್ತೆ. ಪ್ರತಿಯೊಂದು ಸಂಖ್ಯೆ ಹೋಗುತ್ತೆ 1ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ, 4ರಿಂದ ಹೋಗುತ್ತೆ, 3ರಿಂದ ಹೋಗಲ್ಲ, 4ರಿಂದ ಹೋಗುತ್ತೆ, 5ರಿಂದ ಇಲ್ಲ, 6ರಿಂದ ಹೋಗಲ್ಲ, 7ರಿಂದ ಹೋಗಲ್ಲ, 8ರಿಂದ ಹೋಗಲ್ಲ, 8ರಿಂದ ಹೋಗುತ್ತೆ, 9ರಿಂದ ಹೋಗಲ್ಲ, 10ರಿಂದ ಹೋಗಲ್ಲ. ನೆಕ್ಸ್ಟ್ ಯಾವುದು? 16. ಎಷ್ಟು ಸಂಖ್ಯೆಗಳಿಂದ ಹೋಗುತ್ತೆ? 1 2 3 4 5 ಅಂದ್ರೆ 5 ಸಂಖ್ಯೆಗಳಿಂದ 16 ಅನ್ನುವಂತ ಸಂಖ್ಯೆ ಭಾಗ ಹೋಗುತ್ತೆ, ಸಂಪೂರ್ಣ ಅಪವರ್ತನೆ ಆಗುತ್ತೆ, ಸಂಪೂರ್ಣ ಭಾಗವಾಗುತ್ತೆ. ಇದಕ್ಕೆ ಈ ಸಂಖ್ಯೆಗಳಿಗೆ ನಾವು ಅಪವರ್ತನೆಗಳು ಅಂತ ಕರಿತೀವಿ. ಅಂದ್ರೆ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳು ಇವುಗಳನ್ನು ನಾವು ಅಪವರ್ತನೆಗಳಂತ ಕರಿತೀವಿ. ಅಪವರ್ತನೆ ಅಂದ್ರೆ ಈ ಸಂಖ್ಯೆಗಳಿಂದ ಸಂಪೂರ್ಣ ಭಾಗ ಹೋಗುತ್ತೆ. ಇನ್ನ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ನೋಡೋಣ. ನೆಕ್ಸ್ಟ್, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಯಾವುದೇ ಎರಡು
ಯಾವುದೇ ಎರಡು ಸಂಖ್ಯೆಗಳಿಂದ ಮಾತ್ರ, ಯಾವುದೇ ಎರಡು ಸಂಖ್ಯೆಗಳಿಂದ ಮಾತ್ರ ಅಪವರ್ತನ ಹೊಂದುವುದನ್ನು ಹೊಂದಿರುವುದನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಯಾವುದೇ ಎರಡು ಸಂಖ್ಯೆಗಳಿಂದ ಮಾತ್ರ ಅಪವರ್ತನ ಹೊಂದಿರುತ್ತದೆ. ಯಾವುದೇ ಎರಡು ಸಂಖ್ಯೆ ಅಂದ್ರೆ ನೋಡಿಲಿ, ಇನ್ನೊಂದು ಅರ್ಥದಲ್ಲಿ ನೋಡ್ಬೋದು, ಒಂದು ಸಂಖ್ಯೆ ಒಂದರಿಂದ ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವಂತ ಒಂದು ಸಂಖ್ಯೆಗೆ, ಒಂದು ಮತ್ತು ತನ್ನ ಸಂಖ್ಯೆಯಿಂದ ಭಾಗ ಹೋಗುವಂತ ಒಂದು ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅದನ್ನು ಕರಿತೀವಿ. ಉದಾಹರಣೆಯನ್ನ ನೋಡೋಣ. ನೋಡ್ಬೋದು ಇಲ್ಲಿ ಮೂರನ್ನ ತೆಗೆದುಕೊಳ್ಳಿ. ನೋಡ್ರಿ, ಇಲ್ಲಿ 1 ಮತ್ತು 3ರಿಂದ ಮಾತ್ರ ಇದು ಭಾಗ ಹೋಗುವಂಥದ್ದು. ಎರಡನ್ನ ನೋಡಿ, ಇಲ್ಲಿ 1 ಮತ್ತು 2ರಿಂದ ಮಾತ್ರ ಭಾಗ ಹೋಗುವಂಥದ್ದು. ಅಂದ್ರೆ ನಮಗೆ ಕೇವಲ ಎರಡು ಸಂಖ್ಯೆಗಳಿಂದ ಮಾತ್ರ, ಅಂದ್ರೆ ಒಂದು ಸಂಖ್ಯೆಯನ್ನ ಅದು ಭಾಗ ಹೋಗಬೇಕಾದ್ರೆ ಅದು ಕೇವಲ ಎರಡು ಸಂಖ್ಯೆಗಳಿಂದ ಮಾತ್ರ ಭಾಗ ಹೋಗುವುದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, 1 ಮತ್ತು 5ಅನ್ನು ತೆಗೆದುಕೊಳ್ಳಿ. 1ರಿಂದ ಮತ್ತು 5ರಿಂದ ಮಾತ್ರ ಭಾಗ ಹೋಗುವಂಥದ್ದು. ಅದೇ ರೀತಿ 13ಅನ್ನು ತೆಗೆದುಕೊಳ್ಳಿ. 1 ಮತ್ತು 13ರಿಂದ ಭಾಗ ಹೋಗುವಂಥದ್ದು. 11ಅನ್ನು ತೆಗೆದುಕೊಳ್ಳಿ. 1 ಮತ್ತು 11ರಿಂದ ಮಾತ್ರ ಭಾಗ ಹೋಗುವಂಥದ್ದು. ಅಂದ್ರೆ ಕೇವಲ ಎರಡು ಸಂಖ್ಯೆಗಳಿಂದ ಮಾತ್ರ ಭಾಗ ಹೋಗುವಂಥ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಒಂದು ಸಂಖ್ಯೆಗೆ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಅವಿಭಾಜ್ಯ ಸಂಖ್ಯೆಗಳನ್ನ 1ರಿಂದ 50ರವರೆಗೆ ನೋಡೋಣ. ನೋಡ್ಬೋದು, ಇಲ್ಲಿ 1ರಿಂದ 50ರವರೆಗೆ ನೋಡೋಣ. ವರೆಗೆ ನೋಡೋಣ. ಮೊದಲು ನೋಡ್ಬೋದು 2, 3, 5, 7 ಇವು ಭಾಗವಾಗದಿರುವಂತಹ ಸಂಖ್ಯೆಗಳನ್ನು ಬರಿತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ 7 ಆಗಿರ್ಬೋದು, 11 ಆಗಿರ್ಬೋದು, 13, 17, 23, 29, 31. ನೆಕ್ಸ್ಟ್ ಯಾವುದು? 37, 41, 43, 47. ಇಷ್ಟು ಸಂಖ್ಯೆಗಳು 1ರಿಂದ 50ರವರೆಗೆ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಿದ್ದೀವಿ. ಇವು ಎಷ್ಟಾಗುತ್ತವೆ ಎನಿಸ್ತೀರಿ? ನೋಡ್ನು, ಎಲ್ಲರೂ ಮಿಸ್ಟೇಕ್ ಆಗಿರ್ತಾವೆ. 1, 2, 3, 4, 5, 6, 7, 8, 9, 10, 11, 12, 13, 14 ಅದು. ಇನ್ನೊಂದು ಸಂಖ್ಯೆ ಯಾವ್ದು ಬಿಟ್ಟಿವಿ? 2, 3, 5, 7, 11, 13, 17, 19. 19 ಯಾವುದು ಸಂಖ್ಯೆಯಲ್ಲಿ ಹೋಗಲ್ಲ ಅದು.
ಈ ಸಂಖ್ಯೆಯು ಸಹಿತ ಈ 1 ಮತ್ತು 19 ಮಾತ್ರ ಬಿಟ್ಟು ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಲಿಕ್ಕೆ ಆಗೋದಿಲ್ಲ, ಬರೋದು ಇಲ್ಲ. ಇವು 1 ರಿಂದ 50ರವರೆಗೆ ಈ 15 ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ನಾವು 50 ರಿಂದ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡೋಣ. ವರೆಗೆ ನೋಡೋಣ. 53, 59, 61, 67, 71, 73, 79, 53, 59, 61, 67, 71, 73, 79, 97 ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಬಹುದು. ಎಷ್ಟು? 1 ರಿಂದ 50ರವರೆಗೆ 15 ಅವಿಭಾಜ್ಯ ಸಂಖ್ಯೆಗಳು. ಅದೇ ರೀತಿ 50 ರಿಂದ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು 10. ಅಷ್ಟು ಎಷ್ಟು? ಒಟ್ಟು 25 ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ಬೋದು. ನಾವು ಅವಿಭಾಜ್ಯ ಸಂಖ್ಯೆಗಳನ್ನು 1 ರಿಂದ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು 25 ನೋಡುವಂಥದ್ದು.